ನಮಸ್ಕಾರ, ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬೆಳಗಾವಿ ಅಧಿವೇಶನದ ಬಗ್ಗೆ ಕಾರ್ಯತಂತ್ರ ರೂಪಿಸಲು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ನಡೆಸಲಾಗ್ತಾ ಇದೆ. ರೈತರ ಸಮಸ್ಯೆ, ಪೊಲೀಸ್ ಪೇದೆ ನೇಮಕಾತಿ, ಪ್ರಶ್ನೆ ಪತ್ರಿಕೆ ಬಹಿರಂಗ, ಶಾಸಕರ ಕ್ಷೇತ್ರಗಳಲ್ಲಿನ ಸಮಸ್ಯೆಗಳು, ಉತ್ತರ ಕರ್ನಾಟಕ ಅಭಿವೃದ್ಧಿ ಹಾಗೂ ಕಬ್ಬಿಗೆ ಬೆಂಬಲ ಬೆಲೆ ಸೇರಿ ಹಲವು ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗ್ತಾ ಇದೆ. ಆದರೆ ಸಭೆಗೆ ಕೆಲ ಶಾಸಕರು ಗೈರಾಗಿದ್ದಾರೆ. ಈ ಮೂಲಕ ಜೆಡಿಎಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ, ಕೆಲ ಶಾಸಕರು ಪೂರ್ವ ನಿಗದಿತ ಕಾರ್ಯಕ್ರಮಗಳಿಗೆ ಅನುಮತಿ ಪಡೆದು ತೆರಳಿದ್ದಾರೆ. ಇನ್ನು ಕೆಲ ಶಾಸಕರು ಪಕ್ಷಕ್ಕಿಂತ ದೊಡ್ಡದಾಗಿ ಬೆಳೆದಿದ್ದಾರೆ. ಇಂತಹ ಸಭೆಗೆ ಬಂದರೆ ಅವರಿಗೆ ಅವಮಾನ ಎನ್ನಿಸಬಹುದು, ಹಾಗಾಗಿ ಸಭೆಗೆ ಗೈರು ಹಾಜರಾಗಿರಬಹುದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಕೆಲವರು ಮೊದಲು ಪೂರ್ವ ನಿಗದಿತ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದಕ್ಕೆ ಕೆಲವರು ಪರ್ಮಿಷನ್ ತಗೊಂಡಿದ್ದಾರೆ. ಅದರಲ್ಲಿ ಕೆಲವರು ಬರದೇ ಇರ್ತಕ್ಕಂಥವ್ರು ಶಾಸಕಾಂಗ ಪಕ್ಷಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥವ್ರು ಇರ್ತಾರೆ. ಅವರಿಗೆ ಇಲ್ಲಿ ಇಂಥ ಒಂದು ಸಭೆಗಳಲ್ಲಿ ಬಂದರೆ ಅವರ ಒಂದು ಘನತೆ ಗೌರವಗಳಿಗೆ ತೊಂದರೆ ಆಗಬಹುದು. ಅದರಿಂದ ಕೆಲವರು ಆಬ್ಸೆಂಟ್ ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವರು ಪೂರ್ವ ನಿಗದಿತ ಕಾರ್ಯಕ್ರಮಕ್ಕೆ ನನ್ನಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಜೆಡಿಎಸ್ ಶಾಸಕಾಂಗ ಸಭೆಗೆ ಎಚ್.ಡಿ. ರೇವಣ್ಣ, ಜಮೀರ್ ಅಹಮದ್, ಶಿವಲಿಂಗೇಗೌಡ, ಜಿ.ಟಿ. ದೇವೇಗೌಡ, ಬಸವರಾಜ ಹೊರಟ್ಟಿ, ಬಾಲಕೃಷ್ಣ, ಮಲ್ಲಿಕಾರ್ಜುನ ಖೂಬಾ, ಇಕ್ಬಾಲ್ ಅನ್ಸಾರಿ, ಚೆಲುವರಾಯಸ್ವಾಮಿ, ಸಂದೇಶ್ ನಾಗರಾಜ್ ಸೇರಿದಂತೆ ಹಲವರು ಗೈರಾಗಿದ್ದಾರೆ. ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು ಮತ್ತೆ ಸಾಬೀತಾದಂತೆ ಕಂಡು ಬರ್ತಾ ಇದೆ. ಹಲವು ಶಾಸಕರು ಗೈರಾಗಿರುವ ಬಗ್ಗೆ ರಾಜ್ಯಾಧ್ಯಕ್ಷ ಎಚ್.ಡಿ.ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಅವರು ಪಕ್ಷಕ್ಕಿಂತ ದೊಡ್ಡವರು ಅನಿಸುತ್ತೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೈರಾದಂತವರು ಯಾರು ಅನ್ನೋದನ್ನ ನೋಡೋದಾದ್ರೆ ಎಚ್.ಡಿ. ರೇವಣ್ಣ, ಜಮೀರ್ ಅಹಮದ್, ಶಿವಲಿಂಗೇಗೌಡ, ಜಿ.ಟಿ. ದೇವೇಗೌಡ, ಬಸವರಾಜ ಹೊರಟ್ಟಿ, ಬಾಲಕೃಷ್ಣ, ಮಲ್ಲಿಕಾರ್ಜುನ ಖೂಬಾ, ಇಕ್ಬಾಲ್ ಅನ್ಸಾರಿ, ಚೆಲುವರಾಯಸ್ವಾಮಿ, ಸಂದೇಶ್ ನಾಗರಾಜ್ ಸೇರಿದಂತೆ ಹಲವರು ಸಭೆಗೆ ಗೈರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಜೆಡಿಎಸ್ ಪಾಳ್ಯದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತನ್ನುವಂಥದ್ದು ಹಲವು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಇವತ್ತಿನ ಸಭೆಯಲ್ಲಿ ಮುಖಂಡರೇ ಗೈರಾಗಿರೋದನ್ನ ನೋಡ್ತಾ ಇದ್ರೆ ಅದು ಸಾಬೀತಾಗಿದೆ. ಖಂಡಿತವಾಗಿಯೂ ಪ್ರತಿಮಾ, ಬಹಳ ಸಮಯದಿಂದ ಇದು ಕೇಳಿ ಬರ್ತಾ ಇತ್ತು. ಜೆಡಿಎಸ್ನಲ್ಲಿ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತು. ಅದಕ್ಕಾಗಿಯೇ ದೇವೇಗೌಡರು ಮತ್ತೆ ಕುಮಾರಸ್ವಾಮಿಗೆ ರಾಜ್ಯ ನಾಯಕತ್ವದ ಹೊಣೆಯನ್ನು ಕೂಡ ಹೊರಿಸಿದ್ರು. ಹಾಗಾಗಿ ತಾವು ಎರಡನೇ ಬಾರಿಗೆ ನಾಯಕತ್ವವನ್ನು ವಹಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ಹುರುಪಿನಲ್ಲಿ ಬೆಳಗಾವಿ ಅಧಿವೇಶನ ಕೂಡ ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ಶಾಸಕಾಂಗ ಪಕ್ಷ ಸಭೆಯನ್ನು ಕುಮಾರಸ್ವಾಮಿ ಕರೆದಿದ್ರು. ಆದರೆ ಇಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಶಾಸಕರು ಇಲ್ಲಿ ಗೈರಾಗಿರುವಂಥದ್ದು. 40 ಶಾಸಕರಿದ್ದಾರೆ ರಾಜ್ಯದಲ್ಲಿ. ಜೆಡಿಎಸ್ನ 40 ಶಾಸಕರ ಪೈಕಿ ಇವತ್ತು ಕುಮಾರಸ್ವಾಮಿ ಕರೆದಿರುವಂತಹ ಶಾಸಕಾಂಗ ಪಕ್ಷದ ಸಭೆಗೆ ಬಂದಿರುವಂತಹ ಶಾಸಕರು ಕೇವಲ 12 ಜನ. ಇನ್ನು 12 ವಿಧಾನ ಪರಿಷತ್ ಸದಸ್ಯರ ಪೈಕಿ 9 ಜನ ವಿಧಾನ ಪರಿಷತ್ ಸದಸ್ಯರು ಈ ಒಂದು ಶಾಸಕಾಂಗ ಪಕ್ಷ ಸಭೆಗೆ ಹಾಜರಾಗಿದ್ದಾರೆ. ಹೀಗಾಗಿ ಕೇವಲ 12 ಶಾಸಕರು ಮಾತ್ರ 40 ಶಾಸಕರ ಪೈಕಿ ಇಲ್ಲಿ ಹಾಜರಾಗಿರುವಂಥದ್ದು. ಹಾಗಾಗಿ ಖಂಡಿತವಾಗಿಯೂ ಕೂಡ ಕುಮಾರಸ್ವಾಮಿ ಅವರು ಹೊಸ ಹುರುಪಿನಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ರು ಕೂಡ ಅವ್ರು ಕೂಡ ಸಭೆಗೆ ಆಸಕ್ತಿಯನ್ನು ತೋರಿಸಿಲ್ಲ. 11 ಗಂಟೆಗೆ ಸಭೆ ಆರಂಭವಾಗಿತ್ತು. 12 ಗಂಟೆ ಆದರೂ, ಈಗ 1 ಗಂಟೆ ಆದರೂ, ಅಂದರೆ ಸಭೆ ನಿಗದಿಯಾದ ಸಮಯಕ್ಕಿಂತ 2 ಗಂಟೆ ಕಳೆದು ಹೋದರೂ ಕೂಡ ಇನ್ನು ಕೇವಲ 12 ಶಾಸಕರು ಮಾತ್ರ ಬಂದಿದ್ದಾರೆ. ಅಂದರೆ ಇಲ್ಲಿ ಖಂಡಿತವಾಗಿ ಕೂಡ ಜೆಡಿಎಸ್ನಲ್ಲಿ ಎಂತಹ ಮನೋಭಾವ ಇದೆ, ಅಸಮಾಧಾನಗಳು ಯಾವ ರೀತಿ ಇದೆ, ಭಿನ್ನಮತ ಏನು ಇಲ್ಲ ಅನ್ನೋದನ್ನ ನಾಯಕರು ಹೇಳ್ತಾ ಇದ್ರು ಕೂಡ ಆಂತರಿಕವಾಗಿ ಎಷ್ಟರ ಮಟ್ಟಿಗೆ ಭಿನ್ನಮತ ತಾಂಡವಾಡ್ತಾ ಇದೆ ಅನ್ನೋದು ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇನ್ನು ಶಾಸಕರು ಗೈರು ಹಾಜರಾಗಿರುವಂತಹ ಬಗ್ಗೆ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೀಡಿರುವಂತಹ ಹೇಳಿಕೆ ಕೂಡ ಜೆಡಿಎಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಇಲ್ಲಿ ಕೆಲವೊಂದು ಶಾಸಕರು ಕುಮಾರಸ್ವಾಮಿ ಅವರ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ ಇವತ್ತು ಹನುಮಾನ್ ಜಯಂತಿ ಇರುವಂತಹ ಕಾರಣಕ್ಕಾಗಿ ನಮ್ಮ ಕ್ಷೇತ್ರದಲ್ಲಿ ನಮಗೊಂದು ಕೆಲವೊಂದು ಪೂರ್ವ ನಿಗದಿತ ಕಾರ್ಯಕ್ರಮಗಳು ಇರುವಂತಹ ಹಿನ್ನೆಲೆಯಲ್ಲಿ ನಾವು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಸಭೆಗೆ ಹಾಜರಾಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಕಾರಣವನ್ನ ಕೆಲವೊಂದು ಶಾಸಕರು ಕೊಟ್ಟಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಸಹಮತವನ್ನು ಕೂಡ ಹೊಂದಿದ್ದಾರೆ. ಇನ್ನು ಕೆಲವೊಂದು ನಿರೀಕ್ಷೆಗಳಿದ್ದಂಥವ್ರು, ಅಂದರೆ ಇವತ್ತಿನ ಸಭೆಗೆ ಖಂಡಿತವಾಗಿ ಕೂಡ ಬರೋದೇ ಇಲ್ಲ ಅನ್ನೋ ಒಂದು ನಿರೀಕ್ಷೆಗಳಿದ್ದಂತಹ ಶಾಸಕರೇನಿದ್ದಾರೆ, ಬಹಳ ಸಮಯದಿಂದ ಬಂಡಾಯದ ಬಾವುಟವನ್ನು ಹಾರಿಸಿಕೊಂಡು ಬರ್ತಾನೆ ಇರುವಂತಹ ಶಾಸಕರೇನಿದ್ದಾರೆ, ಅವರಿಗೆ ಮತ್ತೊಮ್ಮೆ ಕುಮಾರಸ್ವಾಮಿ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ವ್ಯಂಗ್ಯ ಮಿಶ್ರಿತವಾದಂತಹ ತಿರುಗೇಟನ್ನು ಇವತ್ತು ಕೊಟ್ಟಿದ್ದಾರೆ. ಸಭೆಗೂ ಮುನ್ನ ಮಾತನಾಡಿದಂಥ ಕುಮಾರಸ್ವಾಮಿ, ಕೆಲವೊಂದು ಶಾಸಕರು ಪಕ್ಷವನ್ನೇ ಮೀರಿ ಬೆಳೆದು ಬಿಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಂತಹ ಸಣ್ಣ ಸಭೆಗಳಿಗೆ ಬರುವಂತದ್ದು ಅವರ ವ್ಯಕ್ತಿತ್ವಕ್ಕೆ, ವರ್ಚಸ್ಸಿಗೆ, ಘನತೆಗೆ ಕುಂದುಂಟು ಮಾಡುವಂತಹ ಭಾವನೆ ಅವರಿಗೆ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಇಂತಹ ನಮ್ಮ ನೇತೃತ್ವದಲ್ಲಿ ನಡೆಯುವಂತಹ ಸಣ್ಣ ಸಭೆಗೆ ಅವರು ಹಾಜರಾಗೋದಕ್ಕೆ ಹಿಂದೆಟನ್ನ ಹಾಕಿರಬಹುದು ಅನ್ನೋ ಒಂದು ತಿರುಗೇಟನ್ನು ನೀಡುವ ಮೂಲಕ
ಶಾಸಕರಿಗೆ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಸಭೆಯನ್ನು ಕರೆದಿದ್ರು ಕೂಡ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಶಾಸಕರ ಮಧ್ಯೆ ನಾಯಕತ್ವದ ಮಧ್ಯೆ ಎಲ್ಲೋ ರೀತಿಯ ಸಮನ್ವಯದ ಕೊರತೆ ಕಾಡ್ತಾ ಇದೆ ಅನ್ನೋದಂತೂ ಸ್ಪಷ್ಟವಾಗಿದೆ. ಪ್ರತಿಮಾ. ಎಸ್ ಕಿರಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಜೆಡಿಎಸ್ನಲ್ಲಿ ಮತ್ತೆ ಭಿನ್ನ ರಾಗ ಕೇಳಿ ಬರ್ತಾ ಇರುವಂತದ್ದು. ಜೆಡಿಎಸ್ ಶಾಸಕಾಂಗ ಸಭೆ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ನಂತರ ಕುಮಾರಸ್ವಾಮಿ ಇದೇ ಮೊದಲ ಬಾರಿಗೆ ನಡೆಸ್ತಾ ಇರುವಂತಹ ಈ ಶಾಸಕಾಂಗ ಸಭೆಯಲ್ಲಿ ಬೆಳಗಾವಿ ಅಧಿವೇಶನದ ಬಗ್ಗೆ ಕಾರ್ಯತಂತ್ರ ರೂಪಿಸಬೇಕಿತ್ತು. ಆದರೆ ಬರಬೇಕಿದ್ದಂತಹ 40 ಶಾಸಕರ ಪೈಕಿ ಬಂದವರು ಕೇವಲ 12 ಜನ. ಗೈರಾದಂಥವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ HDK.